ಅಧ್ಯಾಯದ 36ನೇ ಶ್ಲೋಕ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ರುಜಿನಂ ಸಂತರಿಷ್ಯಸಿ. ಅಪಿ ಚೇತ್ ಅಸಿ ಪಾಪೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನ ಏವ ವೃಜಿನಂ ಸಂತರಿಷ್ಯಸಿ. ಅಂದರೆ ಜ್ಞಾನವನ್ನು ಪಡಿಬೇಕು. ಗುರುಗಳ ಉಪಾಸನೆಯ ಮೂಲಕವಾಗಿ, ಗುರು ಶುಶ್ರೂಷೆಯ ಮೂಲಕವಾಗಿ ಪಾಪ ಪಡಿಬೇಕು, ಜ್ಞಾನವನ್ನ ಪಡಿಬೇಕು. ಜ್ಞಾನವನ್ನ ಪಡೆದ್ರಿಂದಾಗಿ ನಮಗದ್ರಿಂದ ಏನ್ ಫಲ ಅಂತ ಹೇಳಿದ್ರೆ, ಅಪಿಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪೇಭ್ಯಃ ಪಾಪಕೃತ್ತಮಃ ಅಸಿ ಚೇತ್, ಅಂದ್ರೆ ಅತ್ಯಂತ ಪಾಪಿಷ್ಠನಾಗಿದ್ದರೂ ಕೂಡ ಅಂತ ಅರ್ಥ. ಸರ್ವೇಭ್ಯಃ ಪಾಪೇಭ್ಯಃ ಪಾಪಕೃತ್ತಮಃ, ಪಾಪಕೃತ್ ಅಂದ್ರೆ ಪಾಪವನ್ನ ಮಾಡಿದವನು, ಪಾಪಕೃತ್ತಮ ಅಂದ್ರೆ ಪಾಪ ಮಾಡಿದವರಲ್ಲಿ ಅಗ್ರಗಣ್ಯ. ಯಾವ ರೀತಿಯಲ್ಲಿ ಹೈಯೆಸ್ಟ್ ಬಂದವರಲ್ಲಿ ಫಸ್ಟ್ ಅಂತ ಇರ್ತಾರಲ್ಲ, ಅಲ್ವಾ, ಒಳ್ಳೆಯವರಲ್ಲಿ ಇವನು ಫಸ್ಟ್ ರ್ಯಾಂಕ್ ಅಂತ, ಹಾಗೆ ಕೆಟ್ಟವರಲ್ಲಿ ಫಸ್ಟ್ ರ್ಯಾಂಕ್ ಅಂತಾನೂ ಇರ್ತಾರ. ಇಲ್ಲಿ ಒಳ್ಳೆಯವರಲ್ಲಿ ಫಸ್ಟ್ ರ್ಯಾಂಕ್ ಇದ್ದಾಗೆ ಕೆಟ್ಟವರಲ್ಲಿ ಫಸ್ಟ್ ರ್ಯಾಂಕ್ ಅಂತಾನೂ ಇರ್ತಾರೆ. ಅದು ಇಲ್ಲಿ ಪಾಪಕೃತ್ತಮಃ, ಪಾಪ ಮಾಡಿದವರಲ್ಲಿ ಅಗ್ರಗಣ್ಯ. ಅಂದ್ರೆ ಏನೇನು ಜಗತ್ತಿನಲ್ಲಿ ಪಾಪಗಳು ಅಂತಿದ್ದಾವೋ ಆ ಎಲ್ಲಾ ಪಾಪಗಳನ್ನು ನೀನು ಮಾಡಿದವನಾಗಿದ್ದರೂ ಕೂಡ, ಸರ್ವೇಭ್ಯಃ ಪಾಪೇಭ್ಯಃ ಪಾಪಕೃತ್ತಮಃ, ಸಕಲ ಪಾಪಗಳ ಮೂಲಕವಾಗಿ ನೀನು ಪಾಪಕೃತ್ತಮನಾಗಿದ್ದರೂ ಕೂಡ, ಅಂದ್ರೆ ಅರ್ಥ ಏನು, ಎಲ್ಲ ಪಾಪಿಗಳಿಗಿಂತಲೂ ಕೂಡ ಅತ್ಯಂತ ದೊಡ್ಡ ಪಾಪಿ ನೀನಾಗಿದ್ದರೂ ಕೂಡ ಅಂತ ಅರ್ಥ. ಅಂದ್ರೆ ಸಕಲ ಪಾಪಗಳನ್ನ ಮಾಡಿದವನಾಗಿದ್ದರೂ ಕೂಡ ಸರ್ವಂ, ಆ ಏನೇನು ಪಾಪಗಳು ಅಂತಿದ್ದಾವೋ ಆ ಪಾಪದಿಂದ ನಾವು ಮಾಡಿರ್ತಕ್ಕಂಥ ಪಾಪಕ್ರಿಯೆ, ಅದರಿಂದ ಹುಟ್ಟಿರ್ತಕ್ಕಂಥ ಒಂದು ಪಾಪ ಅಂತ ಏನಿದೆಯೋ ಅದೆಲ್ಲವನ್ನು ಕೂಡ ರುಜಿನ, ಆ ಎಲ್ಲಾ ಪಾಪದಿಂದ ನಮಗೆ ಬರಬೇಕಾಗಿರತಕ್ಕಂಥ ದುಃಖ, ಅದೆಲ್ಲವನ್ನು ಕೂಡ ಜ್ಞಾನ ಪ್ಲವೇನ ಏವ ಸಂತರಿಷ್ಯಸಿ. ಜ್ಞಾನ ಪ್ಲವ ಅಂದ್ರೆ ದೋಣಿ. ಒಂದು ದೊಡ್ಡ ಸಮುದ್ರವನ್ನ ದಾಟಬೇಕು, ದೊಡ್ಡ ಸಮುದ್ರವನ್ನ ದಾಟಬೇಕಾದ್ರೆ ನಮ್ಗೆ ದೋಣಿ ಬೇಕಲ್ವಾ, ಹಾಗೆ ಇಲ್ಲಿ ಪ್ಲವ ಅಂದ್ರೆ ವಸ್ತು ಚಿಕ್ಕ ದೋಣಿ ಅಂತ ಅರ್ಥ. ಚಿಕ್ಕ ದೋಣಿಯಿಂದ ಸಮುದ್ರ ದಾಟ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸಮುದ್ರವನ್ನ ದಾಟಬೇಕು ಅಂತಾದ್ರೆ ದೊಡ್ಡ ಹಡಗು ಬೇಕು, ಚಿಕ್ಕ ದೋಣಿಯಿಂದ ಸಮುದ್ರ ದಾಟ್ಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಎಷ್ಟೆಷ್ಟು ಭಗವಂತನ ತತ್ವಜ್ಞಾನವನ್ನ ಪಡಿತೀವೋ, ಭಗವಂತನ ತತ್ವಜ್ಞಾನ ಪಡೆದಷ್ಟು ನಮ್ಮ ಪಾಪ ಸಾಗರ, ಪಾಪವೆಂಬ ಸಮುದ್ರ ಅದು ಚಿಕ್ಕದಾಗ್ತಾ ಬರುತ್ತೆ. ಹಾಗಾಗಿ ಸಮುದ್ರವನ್ನ, ದೊಡ್ಡ ವಿಸ್ತಾರವಾದ ಸಮುದ್ರವನ್ನ ನಾವು ದೋಣಿಯಿಂದ ದಾಟ್ಲಿಕ್ಕೆ ಬರಲ್ಲ, ಚಿಕ್ಕ ದೋಣಿಯಿಂದ. ಆದ್ರೆ ಚಿಕ್ಕ ಕಾಲುವೆ, ಚಿಕ್ಕ ನದಿ, ಚಿಕ್ಕ ಒಂದು ಯಾವುದೋ ಸರೋವರವನ್ನ ನಾವೇನ್ ಮಾಡಬಹುದು, ನಮ್ಮಲ್ಲಿ ಇರತಕ್ಕಂತಹ ದೋಣಿಯಿಂದ ದಾಟಬಹುದಲ್ವಾ. ಹಾಗೆ ನಮ್ಮ ಪಾಪಗಳ ಒಂದು ಸಮುದಾಯ ಅದೇ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದಾಗಿ ಸರ್ವೇಭ್ಯಃ ಪಾಪೇಭ್ಯಃ ಪಾಪಕೃತ್ತಮಃ ಅಸಿ ಚೇತ್, ಇದಾಗಿರ್ಬೋದು. ನೀನು ಎಲ್ಲ ಪಾಪಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ನೀನಾಗಿರ್ಬೋದು, ಸಕಲ ಪಾಪಿಗಳಿಗಿಂತಲೂ ಅತ್ಯಂತ ಹಿರಿಯ ಪಾಪಿ ನೀನಾಗಿರ್ಬೋದು. ಆದ್ರೆ ಆ ಎಲ್ಲ ಪಾಪಗಳನ್ನು ಕೂಡ ಜ್ಞಾನ ಪ್ಲವೇನ ಏವ, ಜ್ಞಾನವೆಂಬ ಪ್ಲವ ಅಂದ್ರೆ ನಾವು ಯಾವುದರಿಂದ ನದಿ ದಾಟ್ತೀವೋ ಅದು ಪ್ಲವ ಅಂತ. ಆ ಪ್ಲವ ಇಲ್ಲಿ ಪ್ಲವ ಅಂದ್ರೆ ಯಾವುದು, ಜ್ಞಾನವೇ ಒಂದು ಪ್ಲವ, ಜ್ಞಾನಮೇವ ಪ್ಲವ ಜ್ಞಾನಪ್ಲವ. ಜ್ಞಾನವೆಂಬ ದೋಣಿಯ ಮೂಲಕವಾಗಿ ಸರ್ವಂ ರುಜಿನಂ ಸಂತರಿಷ್ಯಸಿ, ಎಲ್ಲಾ ರುಜಿನ ಅಂದ್ರೆ ಪಾಪಗಳು ಅಂತ ಅರ್ಥ. ಪಾಪಗಳು ಅಂದ್ರೆ ಪಾಪದಿಂದ ನಮಗೆ ಸಿಗಬಹುದಾದಂತ ದುಃಖ, ತೊಂದರೆ, ಅನರ್ಥ, ಅದೆಲ್ಲವನ್ನು ಕೂಡ ಸಂತರಿಷ್ಯಸಿ, ಚೆನ್ನಾಗಿ ದಾಟುತ್ತೀಯ. ಅಂದ್ರೆ ನಮ್ಮ ಪಾಪಗಳು ನಮಗೆ ದೂರ ಆಗಬೇಕು ಅಂತಾದ್ರೆ ಭಗವಂತನ ತತ್ವಜ್ಞಾನವನ್ನ ಪಡಿಬೇಕು. ನೋಡಿ, ಒಂಥರ ಹಾಗಾದ್ರೆ ನಾವು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮೊದಲಾದವುಗಳನ್ನು ಓದಿ ಜ್ಞಾನ ಸಂಪಾದನೆ ಮಾಡಿ ಎಷ್ಟು ಪಾಪ ಮಾಡೋದು ಪರವಾಗಿಲ್ಲ, ಆ ಭಾವನೆ ಅಲ್ಲ. ನಿಜವಾಗಿ ಭಗವಂತನ ತತ್ವಜ್ಞಾನವನ್ನ ಪಡೆದವನೇ ಅಂತ ಆದ್ರೆ ಪಾಪ ಮಾಡುವ ಕ್ರಿಯೆಗೆ ಕೈ ಹಾಕೋದೇ ಇಲ್ಲ. ಹಾಗಾಗಿ ನಾವು ಭಗವಂತನ ತತ್ವಜ್ಞಾನವನ್ನ ಪಡಿತಾ ಇದ್ದೇವೆ ಅಂದ್ರೆ ಪಾಪದ ಸಂಚಿತ ಪಾಪಗಳು, ಸ್ಟಾಕ್ ಮಾಡಿಕೊಟ್ಟಂತ ಪಾಪಗಳೇ ಇದ್ದಾವೆ, ಅದನ್ನು ಕಳ್ಕೊಳ್ತೀವಿ. ಹೊಸ ಪಾಪಗಳನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಷ್ಟು ನಮ್ಮ ಮನಸ್ಸು ಪರಿಪಕ್ವವಾಗಿರುತ್ತೆ, ಬುದ್ಧಿಯಲ್ಲಿ ಒಂದು ಸಾತ್ವಿಕತೆ ಬಂದಿರುತ್ತೆ. ಆದ್ದರಿಂದ ಜ್ಞಾನ ಪಡೆಯುವುದರಿಂದ ಏನು ತೊಂದರೆ ಅಂದ್ರೆ, ಭವಸಾಗರವನ್ನ ದಾಟಬೇಕು ಅಂದ್ರೆ ಪಾಪಗಳು ಕರಗಬೇಕು. ಆ ಪಾಪಗಳನ್ನ ದಾಟಿ, ಪಾಪಗಳನ್ನ ಕರಗಿಸಿಕೊಂಡು ಸಂಸಾರವೆಂಬ ಹುಟ್ಟು ಸಾವೆಂಬ ಸಂಸಾರ ಸಮುದ್ರವನ್ನ ದಾಟ್ಲಿಕ್ಕೆ ಈ ಜ್ಞಾನ ಪ್ಲವ, ಜ್ಞಾನವೆಂಬ ದೋಣಿ, ಜ್ಞಾನವೇ ದೋಣಿ,
ಜ್ಞಾನ ಎಂಬ ದೋಣಿ ನಮ್ಮ ಜೊತೆಗೆ ಇದ್ದು ನಮ್ಮನ್ನ ಸಂಸಾರ ಸಮುದ್ರವನ್ನ, ಸಂಸಾರ ಅಂದ್ರೆ ಹುಟ್ಟು ಸಾವು, ಹುಟ್ಟು ಸಾವುಗಳೆಂಬ ಸಂಸಾರ ಸಮುದ್ರವನ್ನ ದಾಟಿಸುತ್ತದೆ ಅಂತ ಅರ್ಥ. ತ್ವಂ ನೀನು ಸರ್ವೇಭ್ಯ ಪಾಪೇಭ್ಯ ಎಲ್ಲಾ ಪಾಪಿಗಳಿಗಿಂತಲೂ ಪಾಪಕೃತ್ತಮಃ ಚೇತ್ ಅಸಿ ಚೇ ಅಸಿ ಅಥವಾ ಅಪಿಚೇದಸಿ ಆಗಿದ್ದರೂ ಕೂಡ, ಸಕಲ ಪಾಪಿಗಳಿಗಿಂತಲೂ ಕೂಡ ಅತ್ಯಂತ ಪಾಪಿಷ್ಠನಾಗಿದ್ದರೂ ಕೂಡ ಸರ್ವಂ ವೃಜಿನಂ ಎಲ್ಲಾ ರೀತಿಯಾಗಿರುವಂತಹ ವೃಜಿನಗಳನ್ನ, ಅನಿಷ್ಟಗಳನ್ನು ಜ್ಞಾನಪ್ಲವೇನ ಏವ ಜ್ಞಾನವೆಂಬ ದೋಣಿಯ ಮೂಲಕವಾಗಿ ಸಂತರಿಷ್ಯಸಿ ಚೆನ್ನಾಗಿ ನಿರಂತರವಾಗಿ ಮತ್ತೆ ಪಾಪದ ಸಮುದ್ರದಲ್ಲಿ ಬೀಳದಂತೆ ಮುಳುಗದಂತೆ ಸಂತರಿಷ್ಯಸಿ. ದೋಣಿ ಹಾಕಬೇಕು, ನದಿಯಲ್ಲಿ ಮುಳುಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮತ್ತು ನದಿಯಲ್ಲಿ ಮುಳುಗದಂತೆ ದಡ ಮುಟ್ಲಿ ಅನ್ನೋ ಕಾರಣಕ್ಕೋಸ್ಕರ ದೋಣಿ ಬೇಕಲ್ವಾ? ಹಾಗೆ ಆ ಪಾಪ ಸಮುದ್ರದಲ್ಲಿ ನಮ್ಮನ್ನ ಮುಳುಗಿಸಿದಂತೆ ಆ ದಡವನ್ನ ಮುಟ್ಟಿಸ್ಲಿಕ್ಕೆ ಸಹಕಾರಿಯಾದದ್ದು ಯಾವುದು ಅಂದ್ರೆ ಭಗವಂತನ ತತ್ವಜ್ಞಾನ. ಹಾಗಾಗಿ ಭಗವಂತನ ತತ್ವಜ್ಞಾನವನ್ನ ಪಡ್ಕೋ. ಭಗವಂತನ ತತ್ವಜ್ಞಾನದ ಮೂಲಕವಾಗಿ ಈ ಎಲ್ಲಾ ಪಾಪಗಳನ್ನ ಕಳ್ಕೋ. ಅಂದ್ರೆ ಜ್ಞಾನ ಪಡೆಯೋದು ಪಾಪ ಮಾಡೋದು ಅಂತ ಅರ್ಥ ಅಲ್ಲ. ಪಾಪ ಮಾಡ್ಲೇಬಾರ್ದು. ಆಕಸ್ಮಿಕವಾಗಿ ಏನೋ ಪಾಪ ಮಾಡಿದ್ದರೂ ಕೂಡ ಅದೇನಾಗತ್ತೆ, ಜ್ಞಾನದ ಮೂಲಕವಾಗಿ ನಾಶವಾಗತ್ತೆ. ಒಮ್ಮೆ ಜ್ಞಾನ ಬಂತು ಅಂತ ಆದ್ರೆ ಮತ್ತಾರು ಕೂಡ ಪಾಪವನ್ನ ಮಾಡುವ ಕೃತ್ಯಕ್ಕೆ ಕೈ ಹಾಕೋದಿಲ್ಲ ಅನ್ನೋದು ಅಭಿಪ್ರಾಯ. ಅಪಿ ಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಫಲವೇನೈವ ವೃಜಿನಂ ಸಂತರಿಷ್ಯಸಿ. ಶ್ರೀಕೃಷ್ಣಾರ್ಪಣ.